ಒಂದ್ ಕಾಲದಲ್ಲಿ ರಾಯಪುರ ಅನ್ನುವ ಒಂದು ಅಂದವಾದ ಊರಿತ್ತು. ಆ ಊರಿನಲ್ಲಿ ಮೋಹನ್ ಅನ್ನುವ ಒಬ್ಬ ವ್ಯಾಪಾರಿ ವಾಸ ಮಾಡ್ತಾ ಇದ್ದ. ಅವನ ಹೆಂಡತಿಯ ಹೆಸರು ಲಯ. ಅವರಿಗೆ ಇಬ್ರು ಮಕ್ಕಳಿದ್ರು. ಮಗಳ ಹೆಸರು ಕೀರ್ತಿ, ಮಗನ ಹೆಸರು ಬಾಲು. ಮೋಹನ್ ಮಾಡ್ತಾ ಇದ್ದಿದ್ದು ಎಳ್ನೀರು ವ್ಯಾಪಾರ. ಮೋಹನ್ ತುಂಬಾನು ಬುದ್ಧಿವಂತನಾಗಿದ್ದ. ಹೀಗಿರುವಾಗ ಒಂದಿನ ಲಯ ಮೋಹನ್ ಹತ್ರ ಈ ರೀತಿ ಕೇಳಿದ್ಲು. ರೀ, ತೆಂಗಿನ ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಿ, ಆದ್ರೆ ಇನ್ನು ನೀವು ಹೊರಡ್ಲೇ ಇಲ್ಲ. ಈಗಾಗ್ಲೇ ತುಂಬಾ ಸಮಯ ಆಗ್ಬಿಟ್ಟಿದೆ ಅಲ್ವಾ? ಬರ್ತಾ ಇದ್ದೀನಿಲ್ಲ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಳ್ತಾ ಇದ್ದೆ. ಸರಿ, ಟಿಫನ್ ಬಾಕ್ಸ್ ರೆಡಿನಾ? ಮಕ್ಳಿಬ್ರು ಸ್ಕೂಲಿಗೆ ಹೋಗ್ಬಿಟ್ರಾ? ಮಕ್ಕಳು ಯಾವಾಗ್ಲೂ ಎದ್ದಾಯ್ತು, ರೆಡಿಯಾಗಿ ಅವರಿಬ್ರು ಸ್ಕೂಲ್ಗೂ ಹೋಗಾಯ್ತು. ಇವತ್ತು ನೀವೇ ತುಂಬಾ ಲೇಟು. ಲಂಚ್ ಬಾಕ್ಸ್ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ, ಬೇಗ ಹೊರಡಿ, ಆಮೇಲೆ ತುಂಬಾ ಲೇಟ್ ಆಗುತ್ತೇನೋ. ಸರಿಲಯ್ಯ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ರಮೇಶ್ ಬಂದ್ರೆ ತೆಂಗಿನ ತೋಟಕ್ಕೆ ಹೋಗಿದ್ದೀನಿ ಅಂತ ಹೇಳೋ. ಮೋಹನ್ ತೆಂಗಿನ ತೋಟಕ್ಕೆ ಹೋದ. ಅಲ್ಲಿ ಸುಮಾರು ಎಳ್ನೀರುಗಳು ಇತ್ತು. ಆವಾಗ ಕೆಲ್ಸದವನ ಹತ್ರ ಈ ರೀತಿ ಹೇಳ್ದ. ಸುರೇಶ್, ಬೇಗ ಕೆಲ್ಸ ಮುಗ್ಸು. ಎಳ್ನೀರೆಲ್ಲ ಗಾಡಿಯಲ್ಲಿ ತಗೊಂಡೋಗಿ ಇಡು. ಬೇಗ ಮಾರ್ಕೆಟ್ಗೆ ಹೋಗ್ಬೇಕು. ನನಗಿಂತ ಮುಂಚೆನೆ ಸುಮಾರು ಜನ ಎಳ್ನೀರು ವ್ಯಾಪಾರಕ್ಕೆ ಬಂದಿರ್ಬೋದೇನೋ. ಹಾಗೆ ಮೋಹನ್ ಎಳ್ನೀರುಗಳನ್ನೆಲ್ಲ ಗಾಡಿಯಲ್ಲಿ ಇಟ್ಕೊಂಡು ಬೇಗ ಬೇಗ ಮಾರ್ಕೆಟ್ಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋದ. ಅವನಿಗಿಂತ ಮುಂಚೆನೆ ಸುಮಾರು ವ್ಯಾಪಾರಿಗಳು ಅಲ್ಲಿಗೆ ಬಂದಿದ್ರು. ಅಯ್ಯೋ, ಸುಮಾರು ಎಳ್ನೀರು ಗಾಡಿಗಳು ಇದೆ. ಬರ್ತಾ ಬರ್ತಾ ತಗೊಳ್ಳೋರು ಕಡಿಮೆ ಆಗ್ತಾ ಇದ್ದಾರೆ, ವ್ಯಾಪಾರ ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಂತ ಮೋಹನ್ ಅಂದ್ಕೊಳ್ತಾ ಇದ್ದಾಗ ಮೋಹನ್ ಗಾಡಿಯ ಹತ್ತಿರ ಒಬ್ರು ಕಸ್ಟಮರ್ ಬಂದ್ರು. ಇಲ್ಲಿ ನೋಡಪ್ಪ, ಒಂದು ಎಳ್ನೀರು ಕೊಡಪ್ಪ. ಹೌದು, ಒಂದು ಎಳ್ನೀರು ಎಷ್ಟು ರೇಟು? ಸರ್, ಒಂದು ಎಳ್ನೀರಿಗೆ 25 ರೂಪಾಯಿ ತಗೊಳ್ತಿದ್ದೀನಿ. ಏನೋ, ಒಂದು ಎಳ್ನೀರಿಗೆ 25 ರೂಪಾಯಿನಾ? ಏನಪ್ಪ ಇದು? ಬೇಸಿಗೆ ಕಾಲದಲ್ಲಿ ಎಳ್ನೀರು ವ್ಯಾಪಾರ ಮಾಡುವಾಗ ಇಷ್ಟು ಬೆಲೆ ಹೆಚ್ಚಾಗಿ ಹೇಳ್ತಿದ್ಯಾ? ಹಾಗಲ್ಲ ಸರ್, ನಿಮಗೆ ಗೊತ್ತು ಅಲ್ವಾ, ಎಳ್ನೀರ್ ಬೆಲೆ ಕೂಡ ಈ ಬಿಸಿಲು ತರ ಹೆಚ್ಚಾಗ್ತಾನೆ ಇದೆ ಅಲ್ವಾ ಸರ್? ಸರಿ ಹೋಯ್ತು, ಇಲ್ಲಿ 25 ರೂಪಾಯಿ ಕೊಟ್ಟು ನಾನು ಒಂದು ಎಳ್ನೀರು ತಗೊಂಡು ಕುಡಿಯೋದಕ್ಕಿಂತ ಅಂಗಡಿಗೆಲ್ಲಿ 10 ರೂಪಾಯಿ 20 ರೂಪಾಯಿ ಕೊಟ್ರೆ ಜ್ಯೂಸ್ ಕೊಡ್ತಾರೆ, ಹೊಟ್ಟೆನೂ ತಂಪಾಗಿರುತ್ತೆ. ಹೀಗೆ ಮೋಹನ್ ಗಾಡಿ ಹತ್ರ ಬರೋರು ಸುಮಾರು ಜನ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಕೆಲವರು ಮಾತ್ರ ಎಳ್ನೀರ್ ತಗೊಂಡು ಕುಡಿತಾ ಇದ್ರು. ಹೀಗೇನೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಿಲ್ಲ. ಈ ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ಕಂಡುಹಿಡಿಲೇಬೇಕು. ಹಾಗಂತ ಮೋಹನ್ ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಗೆ ವಾಪಸ್ ಹೋದ. ತುಂಬಾನು ಚಿಂತೆಯಿಂದ ಮನೆಗೆ ಬಂದಿರುವ ತನ್ನ ಗಂಡನನ್ನ ನೋಡಿ ಲಯ, ಏನ್ರಿ ಆಯ್ತು? ಯಾಕೆ ತುಂಬಾ ಬೇಜಾರಲ್ಲಿ ಇದ್ದೀರಾ? ಇವತ್ತು ವ್ಯಾಪಾರ ಸರಿಯಾಗಿ ನಡಿಲಿಲ್ವಾ? ಅದಕ್ಕೇನಾ ಇಷ್ಟು ಬೇಜಾರಲ್ಲಿರೋದು ನೀವು? ಹೌದು ಲಯ, ವ್ಯಾಪಾರ ಅಂದ್ಕೊಂಡ ಹಾಗೆ ನಡೀತಿಲ್ಲ. ಸುಮಾರು ಜನ ಎಳ್ನೀರು ತಗೊಳ್ಳೋದಕ್ಕೆ ಜ್ಯೂಸೇ ತಗೊಂಡು ಕುಡಿತಾ ಇದ್ದಾರೆ. ಅದೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಆವಾಗ್ಲೇ ಮಕ್ಕಳು ಮನೆಗೆ ಬಂದ್ರು. ಆವಾಗ ಕೀರ್ತಿ ಬಾಲು ಇಬ್ರು ಕೂಡ ಲಯ ಹತ್ರ ಈ ರೀತಿ ಹೇಳಿದ್ರು. ಅಮ್ಮ, ಇವತ್ತು ಬಿಸಿಲು ಜಾಸ್ತಿ ಅಲ್ವಮ್ಮ? ನನಗೂ ತಮ್ಮನಿಗೂ ತುಂಬಾ ದಾಹ ಆಗ್ತಾ ಇತ್ತಮ್ಮ. ಅದಕ್ಕೆ ನಾವಿಬ್ರು ನೀವು ಕೊಟ್ಟ ಹಣದಲ್ಲಿ. ಹೌದಮ್ಮ, ಇವತ್ತು ಬಿಸಿಲು ಜಾಸ್ತಿ, ಅದಕ್ಕೆ ನೀನು ಕೊಟ್ಟ 50 ರೂಪಾಯಿಗೆ ನಾನು ಅಕ್ಕ ಇಬ್ರು ತಣ್ಣಗಿರುವ ಜ್ಯೂಸ್ ತಗೊಂಡು ಕುಡಿದ್ವಿ ಅಮ್ಮ. ಮಕ್ಳೇ, ಇವಾಗ ನೀವಿಬ್ರು ಏನ್ ಹೇಳ್ತಾ ಇದ್ರಿ? ಏನೂ ಇಲ್ಲಪ್ಪ, ಜ್ಯೂಸ್ ತಗೊಂಡು ಕುಡಿದ್ವಿ. ಅವಾಗ ಹೊಟ್ಟೆ ತುಂಬಾ ತಂಪಾಗ್ತಾ ಇತ್ತು. ಯಾಕಪ್ಪ, ಏನಾಯ್ತು? ಏನ್ ವಿಷಯ? ಏನಿಲ್ಲ ಮಕ್ಳೇ, ಲಯ ಹೊರಗಡೆ ಎಳ್ನೀರಿದೆ ಅಲ್ವಾ, ಅದನ್ನೆಲ್ಲ ತಗೊಂಡ್ ಬಂದು ಬೇಗ ಎಲ್ಲ ಎಳ್ನೀರು ಫ್ರಿಜ್ಜಲ್ಲಿ ಇಡು ನೋಡೋಣ. ಏನ್ರಿ ಇದು? ಹೊಸದಾಗಿ ಎಳ್ನೀರ್ನ ಫ್ರಿಜ್ಜಲ್ಲಿ ಇಡಕ್ಕೆ ಹೇಳ್ತಾ ಇದ್ದೀರಾ? ಮೊದ್ಲು ಹೇಳಿದ್ ಮಾಡು, ನಾಳೆ ವ್ಯಾಪಾರ ಹೇಗ್ ನಡೆಯುತ್ತೆ ಅಂತ ನೋಡು. ಮೋಹನ್ ಹೇಳಿದ ಹಾಗೆ ಲಯ ಎಳ್ನೀರೆಲ್ಲಾನು ತಗೊಂಡ್ ಬಂದು ಅವಳ ಮನೇಲಿರುವ ಫ್ರಿಜ್ಜಲ್ಲಿ ಇಟ್ಲು. ಮರುದಿನ ಬೆಳಗ್ಗೆ ಮೋಹನ್ ಯಾವಾಗ್ಲೂ ತರ ಎದ್ದು ವ್ಯಾಪಾರಕ್ಕೋಸ್ಕರ ಹೊರಟ. ಹಾ ಲಯ, ನಾನು ವ್ಯಾಪಾರಕ್ಕೆ ಹೊರಡ್ತೀನಿ. ಸುರೇಶ್ನ ಕಳಿಸ್ತೀನಿ. ಅವನ ಹತ್ರ ಫ್ರಿಜ್ಜಲ್ಲಿ ಇಟ್ಟಿರುವ ಎಳ್ನೀರು ಹಾಗೆ ನಮ್ಮ ಮನೇಲಿ ಒಂದು ಚಿಕ್ಕ ಫ್ರಿಜ್ ಇದೆಲ್ಲ ಅದನ್ನ ಕೊಟ್ಟು ಕಳ್ಸೋ. ಸುರೇಶ್ ಮೋಹನ್ ಮನೆಗೆ ಬಂದು ಅವನು ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದ ಎಳ್ನೀರುಗಳು ಹಾಗೇನೆ ಮನೇಲಿದ್ದ ಚಿಕ್ಕ ಫ್ರಿಜ್ ಎಲ್ಲಾನು ತಗೊಂಡು ಹೋಗಿ ಮೋಹನ್ ಗಾಡಿಯ ಹತ್ತಿರ ಇಟ್ಟ. ಎಳ್ನೀರು ಬೇಕಾ ಸರ್? ಎಷ್ಟು ಎಳ್ನೀರು ಬೇಕೋ? ಮೊದಲು ಎಳ್ನೀರಿಗೆ ಬೆಲೆ ಏನಂತ ಹೇಳಪ್ಪ. ಅರೆ, ಬೆಲೆಯಲ್ಲಿ ಏನಿದೆ ಸರ್, ನೀವು ಒಂದು ಎಳ್ನೀರು ತಗೊಂಡು ಕುಡಿದು ನೋಡಿ, ಆಮೇಲೆ ಚೆನ್ನಾಗಿದ್ರೆ ಮಾತ್ರ ನೀವು ನನಗೆ ಹಣ ಕೊಟ್ರೆ ಸಾಕು. ಕಸ್ಟಮರ್ ಕೂಡ ಸರಿ ಅಂತ ಒಂದು ಎಳ್ನೀರು ಕೊಡಪ್ಪ ಅಂತ ಕೇಳಿದ್ರು. ಮೋಹನ್ ಕೂಡ ಒಂದು ಎಳ್ನೀರ್ನ ಕೊಟ್ಟ. ಕಸ್ಟಮರ್ ಅದನ್ನ ತಗೊಂಡು ಆ ಎಳ್ನೀರ ಕುಡ್ದು ಆಮೇಲೆ ಮೋಹನ್ ಹತ್ರ ಈ ರೀತಿ ಹೇಳಿದ್ರು. ಎಳ್ನೀರು ಚೆನ್ನಾಗಿದೆ, ಇನ್ನೊಂದು ಕುಡಿಯೋಕೆ ಕೊಡು. ಹಾಗೇನೆ 2 ಎಳ್ನೀರ್ನ ಪಾರ್ಸಲ್ ಮಾಡಿ ಕೊಡು. ನೀವು ಕುಡೀರಿ ಸರ್,
ನಾನು ಪಾರ್ಸಲ್ ಮಾಡ್ತೀನಿ. ಈ 2 ಸಾಕ ತಗೊಂಡು ಹೋಗೋಕ್ಕೆ 3 ಬೇಕಾ? ಇಲ್ಲ ಇಲ್ಲ 2 ಸಾಕು. ಒಂದು ಎಳ್ನೀರಿಗೆ ಎಷ್ಟು ಬೆಲೆ? ಟೋಟಲ್ ಆಗಿ ಎಷ್ಟಾಯ್ತು ಅಂತ ಹೇಳಪ್ಪ. ಸರ್, ಒಂದು ಎಳ್ನೀರು 25 ರೂಪಾಯಿ. ನೀವು ಕುಡ್ದಿದ್ದು 2, ಆದ್ರಿಂದ 50 ರೂಪಾಯಿ. ಮನೆಗೆ ತಗೊಂಡು ಹೋಗೋಕ್ಕೆ ಪಾರ್ಸಲ್ ಅಂದರೆ ಒಂದಕ್ಕೆ 30 ರೂಪಾಯಿ. ನೀವು 2 ತಗೊಂಡಿದ್ದೀರಾ 60 ರೂಪಾಯಿ. ಟೋಟಲ್ ಆಗಿ 110 ರೂಪಾಯಿ ಸರ್. ಇನ್ನೂ ಏನಾದರೂ ಬೇಕಾ ನಿಮಗೆ? ಓ, ಪರವಾಗಿಲ್ಲ. ಎಳ್ನೀರು ಚೆನ್ನಾಗಿದೆ. 110 ರೂಪಾಯಿ ಕೊಡೋದ್ರಲ್ಲಿ ನನಗೇನು ಕಷ್ಟ ಇಲ್ಲ. ತಗೊಳಪ್ಪ, ನಿನಗೆ ಕೊಡಬೇಕಾಗಿರುವ ಹಣ. ಹೀಗೆ ಒಬ್ರ ನಂತರ ಇನ್ನೊಬ್ರು ಅಂತ ಗಾಡಿ ಹತ್ರ ಬರ್ತಾನೆ ಇದ್ರು. ಮೋಹನ್ ವ್ಯಾಪಾರ ಆ ದಿನ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಮೋಹನ್ ಕೂಡ ತುಂಬಾನು ಸಂತೋಷಪಟ್ಟ. ಅದೇ ಸಂತೋಷದಿಂದ ಅವನು ಮನೆಗೆ ವಾಪಸ್ ಬಂದ. ಏನು, ಇವತ್ತು ಮೋಹನ್ ಅವ್ರ ಮುಖ ತುಂಬಾನೇ ಪ್ರಕಾಶವಾಗಿ ಹೊಡಿತಾ ಇದೆ. ವ್ಯಾಪಾರ ಚೆನ್ನಾಗಿ ನಡೀತಾ? ಹಾ, ಹೌದಲ್ಲಯ್ಯ. ಅನ್ಕೊಂಡ ಹಾಗೆ ಅಲ್ಲ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತು. ಎಲ್ಲಾ ವ್ಯಾಪಾರಿಗಳು ನನ್ನ ನೋಡಿ ಆಶ್ಚರ್ಯಪಟ್ರು ಗೊತ್ತಾ. ಓಹೋ, ಅಂದ್ರೆ ಮೋಹನ್ ಅವರ ವ್ಯಾಪಾರ ಇವತ್ತು ಚೆನ್ನಾಗಿ ನಡೆದಿದೆ. ನಿಜವಾಗ್ಲೂ ಬುದ್ಧಿವಂತ ವ್ಯಾಪಾರಿ ಅಂತ ನೀವು ನಿರೂಪಣೆ ಮಾಡಿದ್ದೀರಾ ರೀ. ತುಂಬಾ ಸಂತೋಷ. ಅಷ್ಟು ಸಂತೋಷ ಪಡಬಾರ್ದಲ್ಲಯ್ಯ. ಇವತ್ತು ನಾನ್ ಮಾಡಿದನ್ನ ನೋಡಿ ಉಳಿದ ವ್ಯಾಪಾರಿಗಳು ನಾಳೆ ಅದನ್ನೇ ಮಾಡಿ ಪುನಃ ನನಗೆ ನಷ್ಟ ಬರೆಸ್ತಾರೆ. ಅದಕ್ಕಿಂತ ಮುಂಚೆ ಬೇರೇನಾದ್ರೂ ಒಂದು ಯೋಚನೆ ಮಾಡಲೇಬೇಕು. ಇನ್ನೊಂದು ಯೋಚನೆನಾ? ಇಷ್ಟು ಯೋಚನೆಗಳು ಎಲ್ಲಿಂದ ಬರುತ್ತೀರಿ ನಿಮ್ಗೆ? ನಿಮ್ಮ ಬುದ್ಧಿಯಲ್ಲಿ ಸ್ವಲ್ಪ ನಮಗೂ ಕೊಡ್ಬೋದಲ್ವಾ? ನೀನು ಇವಾಗ್ಲೇ ಹೀಗೆ ಹೇಳಿದ್ರೆ ಹೇಗ್ಲಯ್ಯ? ನಾನು ಐಡಿಯಾ ಹೇಳ್ತೀನಿ, ಆಮೇಲೆ ಬೇಕಾದ್ರೆ ಐಡಿಯಾ ಚೆನ್ನಾಗಿದ್ರೆ ನನ್ನನ್ನ ಮೆಚ್ಕೋ. ಮೊದಲು ನನ್ನ ಐಡಿಯಾ ಏನು ಅಂದ್ರೆ, ನಮ್ಮ ಮನೆ ಹಿಂದ್ಗಡೆ ತೋಟದಲ್ಲಿ ನಿಂಬೆ ಹಣ್ಣುಗಳು ಇದೆ ಅಲ್ವಾ, ಅದೆಲ್ಲ ವೇಸ್ಟ್ ಆಗ್ತಿದೆ ಅಲ್ವಾ. ಆ ನಿಂಬೆ ಹಣ್ಣುಗಳನ್ನ ಒಂದು ಎಳ್ನೀರು ತಗೊಂಡ್ರೆ ಒಂದು ಫ್ರೀ ಅಂತ ಕೊಡ್ತೀನಿ. ಆವಾಗ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಇದ್ರಲ್ಲಿ ನಮ್ಗೇನ್ ಲಾಭ ಇದೆ ರೀ? ನಿಂಬೆ ಹಣ್ಣೆಲ್ಲ ವೇಸ್ಟ್ ಆಗ್ತಾ ಇದೆ ಅನ್ನೋ ಒಂದು ಕಾರಣ ಬಿಟ್ರೆ? ಮೊದಲು ಹೇಳದ್ ಕೇಳಲ್ಲಯ್ಯ. ಒಂದೊಂದು ಎಳ್ನೀರ್ಗೂ 30 ರೂಪಾಯಿ ಅಂತೀನಿ. 2 ತಗೊಂಡ್ರೆ 55 ರೂಪಾಯಿ ಅಂತೀನಿ. ಆವಾಗ ಎಳ್ನೀರಲ್ಲಿ 5 ರೂಪಾಯಿ ಕಡಿಮೆ ಅಂತ ಎಲ್ರು ಅನ್ಕೊಳ್ತಾರೆ. ಜೊತೆಗೆ 2 ನಿಂಬೆ ಹಣ್ಣನ್ನು ಫ್ರೀಯಾಗಿ ಕೊಡ್ತೀನಿ. ಹೊರಗಡೆ ನಿಂಬೆ ಹಣ್ಣಿಗೆ ಬೆಲೆ ಎಷ್ಟು ಗೊತ್ತಾ? ಒಂದು ನಿಂಬೆ ಹಣ್ಣು 6 ರೂಪಾಯಿ. ಆ ಲೆಕ್ಕದಲ್ಲಿ 12 ರೂಪಾಯಿ ಅವ್ರಿಗೆ ಲಾಭ. ಹಾಗೆ ನೋಡಿದ್ರೆ ಅವ್ರಿಗೆ 17 ರೂಪಾಯಿ ಲಾಭ ಅಂತ ಅನ್ಕೊಳ್ತಾರೆ ಅಲ್ವಾ. ಅಯ್ಯೋ ದೇವ್ರೇ, ಏನ್ರಿ ಈ ರೀತಿ ಐಡಿಯಾ ಕೊಡ್ತಾ ಇದ್ದೀರಾ? ನಿಜವಾಗ್ಲೂ ನಿಮ್ಮನೆ ಮೆಚ್ಕೊಳ್ಳೇಬೇಕು. ನೀವು ತುಂಬಾನೇ ಬುದ್ಧಿವಂತ ರೀ. ಸರಿ, ಎಳ್ನೀರನ್ನ ಫ್ರಿಜ್ಜಲ್ಲಿ ಇಟ್ಯಾ? ಬಾ, ಮೊದಲು ಹೋಗಿ ನಿಂಬೆ ಹಣ್ಣುಗಳನ್ನ ತಗೊಂಡ್ ಬರೋಣ. ಹಾಗಂತ ಹೇಳಿ ಮೋಹನ್ ಲಯ ಇಬ್ರು ಕೂಡ ನಿಂಬೆ ಹಣ್ಣನ್ನ ತಗೊಂಡ್ ಬಂದಿಟ್ರು. ಆಮೇಲೆ ಮರುದಿನ ಬೆಳಿಗ್ಗೆ ನಿಂಬೆ ಹಣ್ಣು ಎಳ್ನೀರು ಎರಡನ್ನ ಗಾಡಿಲಿಟ್ಕೊಂಡು ಮಾರ್ಕೆಟ್ಗೆ ಹೋದ ಮೋಹನ್. ಐಡಿಯಾ ಏನೋ ಅನ್ಕೊಂಡಿದೀನಿ, ಆದ್ರೆ ಇದು ಜನರಿಗೆ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ಮೊದ್ಲೇ ಇಲ್ಲೊಂದು ಬೋರ್ಡ್ ಇಡ್ತೀನಿ. ಹಾಗಂತ ಅಂದ್ಕೊಂಡು ಮೋಹನ್ ಒಂದು ಬೋರ್ಡ್ ಹಾಕ್ತಾ. ಅದರಲ್ಲಿ ಒಂದು ಎಳ್ನೀರ್ಗೆ 30 ರೂಪಾಯಿ, 2 ತಗೊಂಡ್ರೆ 55 ರೂಪಾಯಿ. ಅದ್ ಮಾತ್ರ ಅಲ್ಲದೆ 2 ಎಳ್ನೀರ್ಗೆ 2 ನಿಂಬೆ ಹಣ್ಣು ಫ್ರೀ ಅಂತ ಬೋರ್ಡ್ ಹಾಕ್ತಾ. ಅದನ್ನ ನೋಡಿದವರು ಎಲ್ರು ಕೂಡ ಬೇಗ ಅವನ ಅಂಗಡಿ ಹತ್ರ ಬರಕ್ ಶುರು ಮಾಡಿದ್ರು. ಹೀಗಿರುವಾಗ ಮೋಹನ ಗೆಳೆಯನಾದ ಸೂರ್ಯ ಕೂಡ ಅವನ ಗಾಡಿಯ ಹತ್ತಿರ ಬಂದ. ಏನೋ ಮೋಹನ್, ಈ ಬೋರ್ಡಲ್ಲಿರೋದು ನಿಜಾನಾ? ಹೊರಗಡೆ ನಿಂಬೆ ಹಣ್ಣಿಗೆ ರೇಟ್ ಎಷ್ಟು ಅಂತ ಗೊತ್ತಾ? ಹೀಗಿರುವಾಗ ನೀನು ಎಳ್ನೀರ್ ತಗೊಂಡ್ರೆ ನಿಂಬೆ ಹಣ್ಣು ಫ್ರೀಯಾಗಿ ಕೊಡ್ತೀನಿ ಅಂತ ಬರ್ದಿಟ್ಟಿದೀಯಾ? ನಿಜಾನೇ ಕಣೋ ಸೂರ್ಯ, ನೀನು 6 ಎಳ್ನೀರ್ ತಗೊಂಡಿದೀಯಾ, ನಿನಗೆ 6 ನಿಂಬೆ ಹಣ್ಣು ಫ್ರೀ. ಅದು ಅಲ್ಲದೆ ನೀನು ಕೊಡ್ಬೇಕಾಗಿದ್ದು 165 ರೂಪಾಯಿ ಮಾತ್ರ. ನಿಜವಾಗ್ಲೂ ಒಳ್ಳೆ ಲಾಭನೇ ಕಣೋ. ಈ ಎಳ್ನೀರಲ್ಲಿ ಇವತ್ತು 15 ರೂಪಾಯಿ ಲಾಭ, ನಿಂಬೆ ಹಣ್ಣಿಂದ ನನಗೆ 36 ರೂಪಾಯಿ ಲಾಭ. ಹೌದು ಕಣೋ. ಸರಿ, ಗೊತ್ತಿರೋರು ಎಲ್ರ ಹತ್ರನೂ ಹೇಳೋ. ಹಾಗೆ ಆ ದಿನ ಮೋಹನ್ ವ್ಯಾಪಾರ ತುಂಬಾ ಬೇಗನೆ ನಡೀತು. ಅವನು ಕೂಡ ಮನೆಗೆ ಸ್ವಲ್ಪ ಬೇಗನೆ ಬಂದ. ಏನ್ರಿ ಇದು, ಇವತ್ತು ಮನೆಗೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಮತ್ತೆ ಎಲ್ಲಾನು ಖಾಲಿ ಆಯ್ತು. ಎಲ್ರು ಬೇಗನೆ ಬಂದು ಎಳ್ನೀರನ್ನ ತಗೊಂಡೋದ್ರು. ನನ್ನ ಹತ್ರ ಇನ್ನೊಂದು ಯೋಚನೆ ಇದೆ. ನಿಂಬೆ ಹಣ್ಣಿಗೆ ಹೊರಗಡೆ ತುಂಬಾನೇ ಡಿಮ್ಯಾಂಡ್ ಇದೆ. ನೀನು ನಿಂಬೆ ಹಣ್ಣು ವ್ಯಾಪಾರನ ಶುರು ಮಾಡು. ಹಾಗೆ ಮರುದಿನದಿಂದ ಲಯ ಕೂಡ ನಿಂಬೆಹಣ್ಣು ವ್ಯಾಪಾರ ಮಾಡ್ತಿದ್ಲ. ಈ ಕಡೆ ಮೋಹನ್ ಕೂಡ ಎಳ್ನೀರು ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಹಾಗೆ ಮೋಹನ್ ಅವನ ಬುದ್ಧಿವಂತಿಕೆಯಿಂದ ಕಷ್ಟಗಳನ್ನೆಲ್ಲ ಅವನೇ ಸರಿ ಮಾಡ್ಕೊಂಡ. ಜೋಧಾಪುರ್ ಅನ್ನುವ ಊರಿನಲ್ಲಿ ಒಂದು ಅಂದವಾದ ಕುಟುಂಬ ಬಾಳ್ತಾ ಇತ್ತು. ಆ ಕುಟುಂಬದಲ್ಲಿ ಸೂರ್ಯ ಹಾಗೂ ಅವನ ಹೆಂಡತಿ ಸರೋಜಾ ಇದ್ರು. ಅವರಿಗೆ 2 ಮಕ್ಕಳಿದ್ರು. ಒಬ್ಳು ಹುಡುಗಿ, ಒಬ್ಬ ಹುಡುಗ. ಹುಡುಗಿ ಹೆಸರು ಕೀರ್ತಿ, ಅವಳಿಗೆ 10 ವಯಸ್ಸಿತ್ತು. ಮಗನ ಹೆಸರು ಬಾಲು, ಅವನಿಗೆ 6 ವಯಸ್ಸಿತ್ತು. ಆ ಕುಟುಂಬದಲ್ಲಿ ಎಲ್ರೂ ತುಂಬಾ ಮುದ್ದಾಗಿ ಬಾಲುನ ಡೈಪರ್ ಬಾಲು ಅಂತ ಕರೀತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಕೀರ್ತಿ ಅವಳ ತಾಯಿ ಹತ್ರ, ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ರು ಈ ಸಮ್ಮರ್ ಲೀವ್ಗೆ ಅವರವರ ನೆಂಟ್ರ ಮನೆಗೆ ಹೋಗ್ತಾ ಇದ್ದಾರೆ.
ಆದ್ರೆ ನೀವ್ಯಾಕಮ್ಮ ಯಾವಾಗ ರಜೆ ಸಿಕ್ಕಿದ್ರೂ ಯಾವುದೇ ನೆಂಟ್ರ ಮನೆಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ? ಹಾಗಂತ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಬಾಲು ಅಲ್ಲಿಗೆ ಬಂದ. ಹೌದಮ್ಮ, ನಾನು ಇದ್ರ ಬಗ್ಗೆನೇ ಕೇಳಬೇಕು ಅಂತ ಅಂದ್ಕೊಂಡೆ. ಯಾವಾಗ ನಾವು ನಮಗೆ ನೆಂಟ್ರು ಇದ್ದಾರಾ ಅಂತ ಕೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀರಾ, ನಮ್ಮನೆ ಎಲ್ಲಿಗೂ ಕರ್ಕೊಂಡು ಹೋಗೋದು ಇಲ್ಲ. ಅದರಲ್ಲೂ ಅಪ್ಪನ ಹತ್ರ ಕೇಳಿದ್ರೆ ನಮಗೆ ನೆಂಟರು ಯಾರು ಇಲ್ಲ, ನಮ್ಮ ಊರಿನವರೇ ನಮಗೆ ಬಂಧು ಬಳಗ, ಆದ್ರಿಂದ ಅವ್ರ ಜೊತೆ ಮಾತಾಡಿ ಅಂತಾರೆ. ಹಾಗಂತ ಬಾಲುಕೀರ್ತಿ ಹೇಳಿದನ್ನ ಕೇಳಿ ನಿಜ ಏನು ಅಂತ ಹೇಳಕ್ಕಾಗದೆ ಪಾಪ ಸರೋಜಾ ಕಷ್ಟಪಡ್ತಾ ಇದ್ಲು. ಆವಾಗ್ಲೇ ಸೂರ್ಯ ಅಲ್ಲಿಗೆ ಬಂದ. ಅವನ ಮಕ್ಳತ್ರ ಈ ರೀತಿ ಹೇಳ್ದ. ಮಕ್ಳೇ, ಎಷ್ಟು ಸಲ ಹೇಳಿದೀನಿ, ನಮಗೆ ನೆಂಟರು ಬಂಧು ಬಳಗ ಯಾರೂ ಇಲ್ಲ. ಈ ರಜೆಗೆ ನಿಮ್ಮನ್ನ ನಾನು ಬೇರೆ ಎಲ್ಲಗಾದ್ರೂ ಕರ್ಕೊಂಡು ಹೋಗ್ತೀನಿ. ಹಾಗಂತ ಹೇಳಿ ಮಕ್ಕಳನ್ನ ಹೊರಗಡೆ ಕಳಿಸ್ದ. ಆವಾಗ ಸರೋಜಾ ಗಂಡನ ಹತ್ತಿರ, ಏನ್ರಿ ಇದು, ಇನ್ನು ಎಷ್ಟು ದಿನ ಅಂತ ಮಕ್ಕಳಿಂದ ಎಲ್ಲನೂ ಮುಚ್ಚಿಡ್ತೀರಾ? ನನಗೂ ಒಬ್ಬ ತಮ್ಮ ಇದ್ದಾನೆ, ನಿಮಗೂ ಒಬ್ರು ತಮ್ಮ ಇದ್ದಾರೆ. ಆ ವಿಷಯನ ಯಾಕೆ ಹೇಳೋದಿಲ್ಲ ನೀವು? ಇಲ್ಲಿ ನೋಡ್ ಸರೋಜಾ, ನಿನಗೆ ಅವರಿಬ್ರು ಬಗ್ಗೆ ಗೊತ್ತು. ಅವರಿಬ್ರು ಕೂಡ ತುಂಬಾನೇ ದುರಾಸೆ ಗುಣ ಇರೋರು. ಅಂಥವನ್ನ ನಮ್ಮ ಮಕ್ಳ ಹತ್ರ ಇಟ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಅಲ್ವಾ ಅಪಾಯ. ಸರಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಮದ್ವೆಗೆ ಹೋಗ್ಬೇಕು, ಸಮಯ ಆಗ್ತಾ ಇದೆ. ಮಕ್ಳ ಹತ್ರ ಹೇಳ್ಬಿಟ್ಟು ಬೇಗ ಹೊರಟು ಬಾ ನೀನು. ಕೀರ್ತಿ, ಬಾಲು, ನಾನು ಅಪ್ಪ ಇಬ್ರು ಪಕ್ಕದವರಿಗೆ ಮದುವೆಗೆ ಹೋಗಿ ಬರ್ತೀವಿ. ಬರೋದಕ್ಕೆ ರಾತ್ರಿ ಆಗುತ್ತೆ. ನೀವಿಬ್ರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿ, ಸರಿನಾ? ಹಾಗಂತ ಹೇಳಿ ಅವರು ಮದುವೆಗೆ ಹೋದ ದಾರಿಯಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಸಿಕ್ಕಾಕೊಂಡ್ರು. ಆ ಆಕ್ಸಿಡೆಂಟಲ್ಲಿ ಅವರಿಬ್ರು ಸತ್ತೋದ್ರು. ಆದ್ರಿಂದ ಪಾಪ ಕೀರ್ತಿ ಬಾಲು ಇಬ್ರು ಕೂಡ ತಂದೆ ತಾಯಿನ ನೋಡಿ ಜೋರಾಗಿ ಅಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸೂರ್ಯ ತಮ್ಮನಾದ ರವಿ ಅವನ ಕುಟುಂಬದ ಸಮೇತ ಅಲ್ಲಿಗೆ ಬಂದಿದ್ದ. ಅಮ್ಮ ಕೀರ್ತಿ, ಬಾಲು ಇಬ್ರು ಹೇಗಪ್ಪ ಇದ್ದೀರಾ? ಅಯ್ಯೋ, ನಿಮ್ಮಪ್ಪ ಇಷ್ಟು ಬೇಗ ಸತ್ತೋಗ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರಿ, ಬೇಜಾರು ಮಾಡ್ಕೊಳ್ಬೇಡಿ, ನಿಮಗೋಸ್ಕರನೇ ನಾವಿಬ್ರು ಬಂದಿದ್ದೀವಿ. ಇನ್ ಮುಂದೆ ನಿಮ್ಮಿಬ್ರಿಗೆ ತಂದೆ ತಾಯಿಯಾಗಿದ್ದು ನಾವೇ ಚೆನ್ನಾಗಿ ನೋಡ್ಕೊಳ್ತೀವಿ. ಹೌದು, ನೀವ್ಯಾರು? ನಿಮ್ಮನ್ನ ನಾನು ನೋಡಿದ್ದೇ ಇಲ್ವಲ್ಲ. ಇದೇ ಮೊದಲನೇ ಸಲ ನಾನು ನಿಮ್ಮನ್ನ ನೋಡ್ತಿರೋದು. ನಿಮ್ಮ ಹೆಸರೇನು? ಕೀರ್ತಿ, ನಾನು ನಿನ್ ಚಿಕ್ಕಪ್ಪ, ನಿಮ್ ತಂದೆಗೆ ತಮ್ಮ. ನನ್ನ ಹೆಸರು ರವಿ. ಇವಳು ನನ್ನ ಹೆಂಡತಿ. ನಿಮ್ಮನ್ನ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನೋಡಿದೆ, ಆಮೇಲೆ ನೋಡಕ್ಕಾಗ್ಲಿಲ್ಲ. ಅಪ್ಪ ಅಮ್ಮ ತೀರ್ಕೊಂಡ್ರು ಅನ್ನುವ ವಿಷಯ ತಿಳ್ಕೊಂಡು ನಿಮ್ಮನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿದ್ದೀವಿ. ನೀವು ಚೆನ್ನಾಗಿರ್ಬೇಕು. ಹಾಗಂತ ರವಿ ಹೇಳ್ತಾ ಇದ್ದಾಗ ಆವಾಗ್ಲೇ ಸರೋಜಳ ತಮ್ಮನಾದ ಮೋಹನ್ ಅವನ ಹೆಂಡತಿಯ ಜೊತೆ ಅಲ್ಲಿಗೆ ಬಂದಿದ್ದ. ನೀವ್ಯಾರು? ನಿಮ್ಮನ್ನ ಇಲ್ಲಿ ತನಕ ನಾವು ನೋಡಿದ್ದೇ ಇಲ್ವಲ್ಲ. ಇದೇ ಮೊದಲನೇ ಸಲ ನಿಮ್ಮನ್ನ ನೋಡ್ತಿರೋದು. ಹೌದು, ನಿಮ್ಮ ಹೆಸರೇನೋ? ಬಾಲೋ, ನಾನು ನಿನ್ ಮಾವ ಕಣೋ. ನಿಮ್ಮ ಅಮ್ಮನಿಗೆ ತಮ್ಮ ನಾನು. ನನ್ನ ಹೆಸರು ಮೋಹನ್. ತಂದೆ ತಾಯಿ ಇಬ್ರು ತೀರ್ಕೊಂಡ್ರು ಅಂತ ವಿಷಯ ತಿಳಿತು. ಅದಕ್ಕೆ ನಿಮ್ಮಿಬ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ತಂದೆ ತಾಯಿಯ ಜಾಗದಲ್ಲಿ ಇರಬೇಕು ಅಂತ ಬಂದಿದ್ದೀವಿ. ಹಾಗೆ ಅವರಿಬ್ರು ಹೇಳಿದ ಮಾತನ್ನ ನಂಬಿ ಕೀರ್ತಿ ಬಾಲು ಇಬ್ರು ಕೂಡ ಸಂತೋಷದಿಂದ ಅವರೆಲ್ಲರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಏನ್ರಿ ಇದು, ಆ ಮೋಹನ್ ನೋಡಿದ್ರಾ ಏನೇನೋ ಪ್ಲಾನ್ ಹಾಕ್ತಾ ಇದ್ದಾನೆ? ನೀವು ಸುಮ್ಮನೆ ಇದ್ದೀರಾ? ಮೊದಲು ಆಸ್ತಿಗಳನ್ನೆಲ್ಲ ಹೇಗೆ ತಗೊಂಡು ಹೋಗೋದು ಅಂತ ಯೋಚನೆ ಮಾಡಿ. ನಾನು ಅದೇ ಕೆಲಸದಲ್ಲಿ ಇದ್ದೀನಿ. ನಮ್ಮಣ್ಣ ಏನೇನು ಆಸ್ತಿನ ಎಲ್ಲಿಟ್ಟಿದ್ದಾನೋ ಯಾರಿಗ್ ಗೊತ್ತೋ. ಮೆಲ್ಲೆ ಆ ವಿಷಯನ ನಾವು ತಿಳ್ಕೊಳ್ಬೇಕು. ರೀ, ನೋಡಿದ್ರಾ ಆ ರವಿ ಆಸ್ತಿಗಳನ್ನ ಇಲ್ಲಿಂದ ತಗೊಂಡು ಹೋಗೋದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾನೆ. ನೀವೇನೋ ಆಸ್ತಿನ ಅವನಿಗೆ ಕೊಟ್ಟು ಮಕ್ಕಳನ್ನ ಜೊತೆಗಿಟ್ಕೊಳ್ತೀರಾ ಏನೋ? ಸುಮ್ಮನೆ ಬಾಯಿ ಮುಚ್ಚೆ. ಆ ಮಕ್ಕಳನ್ನ ನಾನ್ಯಾಕೆ ಜೊತೆಗಿಟ್ಕೊಳ್ಬೇಕು? ನಾನು ಆಸ್ತಿಗೋಸ್ಕರನೇ ಬಂದಿದ್ದೀನಿ. ನಮ್ಮಕ್ಕ ಆಸ್ತಿ ಪತ್ರ ಒಡವೆನೆಲ್ಲ ಎಲ್ಲೋ ಪೆಟ್ಟಿಗೆಲಿ ಇಟ್ಟಿದ್ದಾಳಂತೆ. ಅದರ ಕೀ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ವಿಷಯನ ಮಕ್ಕಳ ಹತ್ರ ಕೇಳಿ ನಾವು ತಿಳ್ಕೊಳ್ಬೇಕು. ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ, ಬನ್ನಿ ಊಟ ಮಾಡೋಣ. ನನಗೂ ತಮ್ಮನಿಗೂ ತುಂಬಾನೇ ಹಸುವಾಗ್ತಾ ಇದೆ. ಬಂದ್ರೆ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ಹೌದು ಚಿಕ್ಕಪ್ಪ, ಹೌದು ಚಿಕ್ಕಮ್ಮ, ಬೇಗ ಬನ್ನಿ. ಅತ್ತೆ ಮಾವ, ನೀವು ಕೂಡ ಬನ್ನಿ. ಹಸು ತಡ್ಕೊಳಕ್ಕಾಗ್ತಿಲ್ಲ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹಾಗೆ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡಿ ಆಮೇಲೆ ಎಲ್ರೂ ಅವರ ರೂಮಿಗೆ ವಾಪಸ್ ಹೋದ್ರು. ಆವಾಗ ಬಾಲು ಒಬ್ನೇ ಮನೆ ಹೊರಗಡೆ ನಿಂತ್ಕೊಂಡಿದ್ದ. ಇದೇ ಒಳ್ಳೆ ಸಮಯ. ಬಾ, ಬಾಲು ಹತ್ರ ಆ ಪೆಟ್ಟಿಗೆ ಎಲ್ಲಿದೆ, ಆ ಕೀ ಎಲ್ಲಿದೆ ಅಂತ ಕೇಳಿ ತಿಳ್ಕೊಳ್ಬೇಕು. ಬೇಗ ಬಾ. ಹಾಗಂತ ಹೇಳಿ ಅವರಿಬ್ರು ಬಾಲು ಹತ್ರ ಹೋದ್ರು. ಬಾಲು, ತುಂಬಾ ಮುದ್ದಾಗಿದೆಯಾ ನೋಡಕ್ಕೆ. ನೀನು ಹಾಕೊಂಡಿರೋ ಈ ಡ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹೌದು ಬಾಲು, ಈ ಥರ ಡ್ರೆಸ್ ಎಲ್ಲ ತಗೊಳಕ್ಕೆ ನಿಮ್ಮಮ್ಮ ಎಲ್ಲಿಂದ ಹಣ ತೆಗಿತಾರೆ? ಓ,
ಅದಾ, ಅದು ನಮ್ಮ ಅಪ್ಪನಿಗೆ ಹಣ ಬೇಕು ಅಂದ್ರು, ಅಮ್ಮನಿಗೆ ಹಣ ಬೇಕು ಅಂದ್ರು. ನಮ್ಮ ಅಮ್ಮಂದು ಬೆಡ್ರೂಮ್ ಇದೆ ಅಲ್ಲ, ಅದರಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಸುಮಾರು ಹಣ ಇರುತ್ತೆ. ನಮಗೆ ಏನು ಕೊಡಿಸ್ಬೇಕು ಅಂದ್ರೂ ಕೂಡ ಅಪ್ಪ ಅಮ್ಮ ಆ ಬಾಕ್ಸಿಂದಾನೇ ಹಣ ತೆಗೆಯೋದು. ಓ ಹೌದಾ, ಸರಿ. ಆ ಬಾಕ್ಸ್ ಎಲ್ಲಿದೆ ಅಂತ ಹೇಳ್ತೀಯಾ? ನಾನು ಅದರಲ್ಲಿ ಹಣ ತೆಗೆದು ನಿನಗೆ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ತೀನಿ. ಅಲ್ಲಿ ನೋಡಿದ್ಯಾ, ಕೀರ್ತಿ ಒಬ್ಳೇ ಇದ್ದಾಳೆ. ಅವಳನ್ನ ಕರಿ, ಎಲ್ಲ ವಿಷಯನ ಅವಳ ಮೂಲಕ ತಿಳ್ಕೊಳ್ಬೋದು. ಅಮ್ಮ ಕೀರ್ತಿ, ಯಾಕಮ್ಮ ಒಬ್ಳೇ ಕೂತ್ಕೊಂಡಿದ್ಯಾ? ಅಮ್ಮ ನಾನಿದ್ದೀನಲ್ವಾ, ನನ್ನ ಹತ್ರ ಬಂದು ಮಾತಾಡು. ಹೌದು, ನೀನು ಹಾಕೊಂಡಿರೋ ಈ ಚೈನ್ ತುಂಬ ಚೆನ್ನಾಗಿದೆ. ನಿಮ್ಮಮ್ಮ ಈ ಚೈನ್ನ ಎಲ್ಲಿಂದ ತೆಗೆದು ನಿನಗೆ ಹಾಕ್ತಾರೆ? ಅದಾ, ಅಮ್ಮನ ರೂಮಲ್ಲಿ ಒಂದು ಪೆಟ್ಟಿಗೆ ಇದೆ ಅಲ್ವಾ, ಅದರಲ್ಲಿ ಈ ಥರ ಚೈನ್ ತುಂಬ ಇದೆ. ಅಮ್ಮ ಆವಾಗವಾಗ ಆ ಪೆಟ್ಟಿಗೆಯಿಂದನೇ ಚೈನ್ ತೆಗೆದು ಹಾಕೋದು. ಹಾಗೆ ಮಕ್ಕಳ ಹತ್ರ ವಿಷಯ ತಿಳ್ಕೊಂಡು ರವಿ ಹಾಗೂ ಮೋಹನ್ ಇಬ್ರು ಕೂಡ ಆ ಪೆಟ್ಟಿಗೆಯ ಕೀ ಎಲ್ಲಿದೆ ಅಂತ ಹುಡುಕಿದ್ರು. ಅವರಿಗೆ ಸಿಗ್ಲೇ ಇಲ್ಲ. ಹೀಗಿರುವಾಗ ಸೂರ್ಯ ಹತ್ರ ಕೆಲಸ ಮಾಡುವ ಅವನ ಮ್ಯಾನೇಜರ್ ಆದ ಸುರೇಶ್ ಅಲ್ಲಿಗೆ ಬಂದ. ಕೀರ್ತಿ ಬಾಲು, ಇಬ್ರು ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ ಮಕ್ಕಳೇ? ಹೌದು, ನಿಮ್ಮ ನೆಂಟ್ರೆಲ್ಲರೂ ಮನೆಗೆ ಬಂದಿದ್ದಾರೆ ಅಂತೆ. ಹಾ ಹೌದು ಅಂಕಲ್, ಇವರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಮಾವ. ನಮ್ಮನ್ನ ಅಪ್ಪ ಅಮ್ಮನ ಥರ ಜೊತೆಗಿದ್ದು ನೋಡ್ಕೊಳ್ತಿದ್ದಾರೆ. ಓ ಹೌದಾ, ತುಂಬ ಸಂತೋಷ. ನಿಮ್ಮ ಹೆಸರು ರವಿ, ನಿಮ್ಮ ಹೆಸರು ಮೋಹನ್ ಅಲ್ವಾ? ನೀವೇನಾ ಮಕ್ಕಳನ್ನ ಜೊತೆಗಿದ್ದು ನೋಡ್ಕೊಳ್ಳೋದು? ಹೌದು, ಮಕ್ಕಳನ್ನ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದು ನಾವೇ ನೋಡ್ಕೊಳ್ಳೋದು. ಹಾಂ, ನಾವು ಕೂಡ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ. ಬೇರೆ ದಾರಿನೂ ಇಲ್ವಲ್ಲ ನಮಗೆ. ಹಾಗಾದರೆ ಮಕ್ಕಳಂದು ಎಲ್ಲನೂ ನೀವೇ ನೋಡ್ಕೊಳ್ತೀರಾ ಅಂದರೆ ಅವರ ಆಸ್ತಿಗಳು ಕೂಡ ನಿಮಗೆ ಸ್ವಂತ ಅಲ್ವಾ? ಅಲ್ವಾ ಮತ್ತೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಓದಿಸ್ಬೇಕು, ಮದುವೆ ಮಾಡಿ ಕಳಿಸ್ಬೇಕು. ಹಾಗಿರುವಾಗ ಆ ಆಸ್ತಿಗಳೆಲ್ಲ ಇದ್ದರೆ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗೆ ಅವರಿಬ್ರು ಕೂಡ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರೋ ಥರ ನಾಟಕ ಮಾಡಿ ಅಳ್ತಾ ಇದ್ರು. ಸರಿ ಸರಿ, ನಿಮ್ಮನ್ನ ನೋಡಿದ್ರೆ ಒಳ್ಳೆಯವ್ರ ಥರನೇ ಇದ್ದೀರಾ. ಆದರೆ ಇದರಲ್ಲೊಂದು ಸಮಸ್ಯೆ ಇದೆ. ಆ ಸಮಸ್ಯೆನ ಸರಿ ಮಾಡೋರಿಗೆ ಆಸ್ತಿ ಬರುತ್ತೆ. ಹಾಗಂತ ಸುರೇಶ್ ಹೇಳಿದ್ದಕ್ಕೆ ರವಿ ಹಾಗೂ ಮೋಹನ್ ಇಬ್ರು ಕೂಡ ಏನು ಸಮಸ್ಯೆ ಅಂತ ಹೇಳಿ ಅಂತ ಹೇಳಿದ್ರು. ಏನೂ ಇಲ್ಲ, ಹೊಲದ ಮೇಲೆ ಸ್ವಲ್ಪ ಲೋನ್ ತಗೊಂಡಿದ್ದಾರೆ, ಮನೆ ಮೇಲೇನೂ ಸ್ವಲ್ಪ ಲೋನ್ ತಗೊಂಡಿದ್ದಾರೆ. ಹಾಗೆಯೇ ಒಡವೆಗಳೆಲ್ಲ ಕೂಡ ಬ್ಯಾಂಕಲ್ಲೇ ಇದೆ. 1 ಕೋಟಿ ರೂಪಾಯಿ ಕೊಟ್ಟರೆ ಎಲ್ಲನೂ ಬಿಡಿಸ್ಕೊಂಡು ಬರ್ತೀನಿ. ಏನೋ ₹1 ಕೋಟಿ ನಾನು ಕೊಡ್ಬೇಕಾ? ಹಾಗಂತ ಹೇಳಿದಾಗ ಎಲ್ರೂ ಅವ್ರ ಮನಸ್ಸೊಳಗಡೆ ₹1 ಕೋಟಿ ಇದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಅರೆ, ಬರೀ 1 ಕೋಟಿ ತಾನೆ, ಅದನ್ನ ಕೊಟ್ಟು ಎಲ್ಲನೂ ಬಿಡಿಸ್ಕೊಂಡು ಬಂದ್ರೆ ಆಮೇಲೆ ಆ ಆಸ್ತಿ ಪಾಸ್ತಿ ಎಲ್ಲ ನಿಮಗೆ ತಾನೇ ಸ್ವಂತ. ಹಾಗಿರುವಾಗ ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ತುಂಬಾನೇ ಈಸಿ. ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಬೇರೆ ಇದೆ ಅಲ್ವಾ? ನಮಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಬಂದು ಸುಮಾರು ದಿನ ಆಯಿತು. ನಾವು ಇವಾಗಲೇ ಇಲ್ಲಿಂದ ಹೊರಡಬೇಕು. ಲಯ, ರೆಡಿ ಆದ್ಯಾ? ಊರಿಂದ ಫೋನ್ ಬಂದಿದೆ, ಕೆಲಸ ಇದಂತೆ, ನಾವು ಇವಾಗಲೇ ಹೋಗಬೇಕು. ಹೌದೌದು, ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮಗೆ ಊರಲ್ಲಿ ಸ್ವಲ್ಪ ಕೆಲಸ ಇದೆ. ಏನ್ ಚಿಕ್ಕಪ್ಪ, ಏನ್ ಮಾವ, ಯಾಕೆ ಇವಾಗ ಇಬ್ರು ಹೊರಡ್ತಾ ಇದ್ದೀರಾ? ಅತ್ತೆ ನೀವಾದ್ರೂ ಹೇಳಿ, ಚಿಕ್ಕಮ್ಮ ನೀವಾದ್ರೂ ಹೇಳಿ. ಹೌದು, ನಮ್ಮ ಜೊತೆನೇ ಇದು, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರಿ. ಇವಾಗ ಇದ್ದಕ್ಕಿದ್ದಂತೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗಬೇಡಿ. ಹಾಗೆ ಮಕ್ಕಳು ಎಷ್ಟು ಹೇಳಿದ್ರು ಅವ್ರ ಮಾತಿಗೆ ಯಾವುದೇ ಉತ್ತರನೂ ಕೊಡದೆ ರವಿ ಮೋಹನ್ ಇಬ್ರು ತಿರುಗಿ ಕೂಡ ನೋಡಿದ ಅಲ್ಲಿಂದ ಹೋದ್ರು. ಅಂಕಲ್, ನೀವು ಅವ್ರ ಹತ್ರ ಏನು ಹೇಳಿದ್ರಿ? ಅವ್ರು ಯಾಕೆ ಈ ರೀತಿ ಹೋಗ್ತಾ ಇದ್ದಾರೆ? ನಮ್ಮ ಜೊತೆನೇ ಇದು, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆದರೆ ನೀವು ಯಾಕೆ ಅಂಕಲ್ ಈ ರೀತಿ ಮಾಡಿದ್ರಿ? ಅವರು ನಿಮ್ಮ ಆಸ್ತಿಗೋಸ್ಕರ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದ್ರು. ಇವಾಗ ಆಸ್ತಿ ಎಲ್ಲ ಸಾಲವಾಗಿದೆ ಅನ್ನುವಾಗ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು. ಅದಕ್ಕೇನಾ ಅಪ್ಪ ಯಾವಾಗ ನೋಡಿದ್ರು ಬಂಧು ಬಳಗ ನೆಂಟರು ಯಾರೂ ಇಲ್ಲ, ಅವರೆಲ್ಲರೂ ದುರಾಸೆ ಬುದ್ಧಿ ಇರೋರು, ಅವ್ರು ಯಾರು ನಮಗೆ ಬೇಡ ಅಂತ ಹೇಳ್ತಿದ್ರು. ಆದರೆ ಅಂಕಲ್, ಇವಾಗ ನಾವೇನು ಮಾಡೋದು? ಚಿಕ್ಕ ಮಕ್ಕಳು ನಾವು, ನಮಗೇನು ಗೊತ್ತಿಲ್ವಲ್ಲ. ನಿಮಗೋಸ್ಕರ ನಾನೊಬ್ರು ಕೆಲಸದವ್ರನ್ನ ಇಡ್ತೀನಿ, ನಿಮಗೆ ಬೇಕಾಗಿದ್ದೆನ ಅವ್ರು ಮಾಡ್ತಾರೆ. ಕೀರ್ತಿ, ನೀನೇ ಇನ್ಮುಂದೆ ಈ ಮನೆಗೆ ದೊಡ್ಡವಳು, ಮನೇನ ತಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗೆ ಮಕ್ಕಳಿಗೆ ಧೈರ್ಯ ಕೊಟ್ಟು ಮಕ್ಕಳನ್ನ ಸುರೇಶ್ ಚೆನ್ನಾಗಿ ನೋಡ್ಕೊಂಡ.